ಸಿಕ್ಕೇ ಸಿಗುತ್ತೆ ಅನ್ನೋಂಥದ್ದು ಲಾಸ್ಟ್ ಕ್ಯಾಬ್ ರಚನೆ ಆಗುವಂಥ ಸಂದರ್ಭದಲ್ಲಿ ಕೊನೆ ಹಂತದಲ್ಲಿ ನಿಮ್ಮ ಕೈ ತಪ್ಪಿತ್ತು. ಈ ಬಾರಿ ಅವಕಾಶ ಸಿಕ್ಕಿದೆ, ಈ ಬಗ್ಗೆ ಏನು ಹೇಳಿ? ಈಗ ಕಳೆದ ಬಾರಿ ನಮಗೆ ಸಿಕ್ಕಿದ್ದಿಲ್ಲ, ಮತ್ತೆ ನಾನು ಡೆಪ್ಟಿ ಸ್ಪೀಕರ್ ಮಾಡಿದ್ರು. ಡೆಪ್ಟಿ ಸ್ಪೀಕರ್ ಮಾಡುವಾಗ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಈಗಿನ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮಾತು ಕೊಟ್ಟಿದ್ರು, ಮುಂದಿನ ಸಲ ಎಕ್ಸ್ಪಾನ್ಷನ್ ಮಾಡುವಾಗ ನಿನಗೆ ಯಾವುದೇ ಕಾರಣಕ್ಕೂ ನಾವು ಮಂತ್ರಿ ಮಾಡ್ತೀವಿ ಅಂತಾರೆ. ಹಂಗಾಗಿ ನಾನು ಅವ್ರು ನಂಬಿಕೊಂಡು ಯಾರಿಗೂ ಕೇಳದೆ ಹೇಳದೆ ಆರಾಮಾಗಿದ್ದೆ, ಮಾಡ್ತಾರೆ ಅಂತೇಳಿ. ಸಮುದಾಯದಿಂದ ನಾನು ಒಬ್ಬನೇ MLA ಇರೋದ್ರಿಂದ ನಮ್ಮ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಮತ್ತು ಈ ಸರಿ ಎಲ್ಲ SC STಗಳಿಗೂ ಕೂಡ ಸಮಾನವಾಗಿ ಕೊಟ್ಟಿದ್ದಾರೆ. ಈ ನಮ್ಮ ತಳ ಸಮುದಾಯ SC ವರ್ಗದಲ್ಲಿ ಬರ್ತಕ್ಕಂಥ ವಡ್ರ್ ಕಮ್ಯುನಿಟಿಗೂ ನಮ್ಮ ತಂಗಡಿಗೆ ಅವ್ರನ್ನ ಮತ್ತೆ ತಗೊಂಡಿದ್ದಾರೆ. ಲಂಬಾಣಿ ಕಮ್ಯುನಿಟಿಗೂ ಕೊಟ್ಟಾರೆ, ಲೆಫ್ಟ್ ರೈಟ್ನರಿಗೂ ಸಮಾನವಾಗಿ ಕೊಟ್ಟಾರೆ. ಹೀಗಾಗಿ ಮತ್ತು ಎಲ್ಲ ಜಾತಿ ಎಲ್ಲ ವರ್ಗದವರಿಗೂ ಕೂಡ ಸಮಾನವಾಗಿ ಹಂಚಿದ್ದಾರೆ. ಹೀಗಾಗಿ ಒಟ್ಟಾರೆ ಕ್ಯಾಬಿನೆಟ್ ಚೆನ್ನಾಗಿ ಮಾಡಿದ್ರು. ಸಾಕಷ್ಟು ಹಿರಿಯ ಶಾಸಕರುಗಳು ಅಸಮಾಧಾನಗೊಂಡು ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ ಸರ್. ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ಈಗ ಇನ್ನೂ ಸಾಕಷ್ಟು ಜನರು ರೆಡಿ ಆಗೋರೆ. ಇಲ್ಲ, ಯಶವಂತಗೌಡ ಪಾಟೀಲ್ರು ನಾನಿದ್ದಾಗ ಬಂದು ನನ್ನ ಕೈಯಾಗೆ ಕೊಟ್ಟಿದ್ದಾರೆ. ನಾನು ಅವರಿಗೆ ಹೇಳಿದ್ದೇನೆ, ಮುಖ್ಯಮಂತ್ರಿಗಳ ಜೊತೆಗೂ ಮಾತನಾಡಿದ್ದೇನೆ, ಮತ್ತು ಈಗ ಹೋದಾಗೂ ಕೂಡ ಮಾತನಾಡಿದ್ದೇವೆ. ಈಗ ಅನೇಕ ಹಿರಿಯ ಶಾಸಕರನ್ನು ಮಂತ್ರಿಗಳಾದವ್ರನ್ನ ನಮ್ಮ H K ಪಾಟೀಲ್ ಸಾಹೇಬ್ರಂತೂ ಕೂಡ ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಫಸ್ಟ್ ಟೈಮರ್ಸ್ ಬಂದವರಿಗೆ ಯುವಕರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದು ಒಂದು ಭಾಗ. ಆದರೆ ಹಿರಿಯ ಅನುಭವಿಗಳು ಮತ್ತು ಅವರು ಕೂಡ ಸಾಕಷ್ಟು ರಾಜ್ಯಕ್ಕೆ ತ್ಯಾಗ ಮಾಡಿದಂಥವರು ಇದ್ದಾರೆ. ಅದರಿಂದ ಅಸಮಾಧಾನ ಇದೆ, ನಾವು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಮ್ಮ ಹೈಕಮಾಂಡು ಅದನ್ನೆಲ್ಲವನ್ನು ಸರಿಪಡಿಸ್ತಾರೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಸಮಸ್ಯೆ ಆಗಿದೆ, ಆದ್ದರಿಂದ ಮುಂದಿನ ದಿನಗಳಲ್ಲಿ ಸರಿ ಮಾಡ್ತಾರೆ ಅಂತ ಭರವಸೆ ನನಗೆ. ಯಶವಂತರಾಯಗೌಡ ಪಾಟೀಲ್ ಅವರು ರೆಸಿಗ್ನೇಷನ್ ಅಕ್ಸೆಪ್ಟ್ ಆಗಿದೆಯಾ ಅಥವಾ ಸ್ವೀಕಾರ? ಇಲ್ಲ, ಏನು ಮಾಡಿಲ್ಲ, ತಂದು ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೇನೆ. ಅವರು ತಗೊಳ್ಳೇಬೇಕು ಅಂತ ಹೇಳಿದರು, ಆದ್ದರಿಂದ ತಗೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಮಾತಾಡಿದ್ದಾನೆ. ಮುಂದಿನ ಸರಿ ಮಾಡ್ತಾರೆ, ಎಲ್ಲರೂ ಸ್ವಲ್ಪ ಇದು ಇದೆ, ಸರಿಪಡಿಸ್ತಾರೆ. ನಿರೀಕ್ಷೆಯಲ್ಲಿದ್ದೀರಿ ಸರ್ ತಾವು? ನಾನು ನೋಡ್ರಿ, ಕೊಟ್ಟ ಕುದುರೆ ನೋಡಿಸದವನು ಸೂರ್ಯನವಲ್ಲ ಧೀರನವಲ್ಲ ಅಂತ ನಾನು ಮುಂದಿನ ಸಲ ಡೆಪ್ಟಿ ಸ್ಪೀಕರ್ ಆದಾಗ ಹೇಳಿದ್ದೆ. ನನಗೆ ಡೆಪ್ಟಿ ಸ್ಪೀಕರ್ಗಿರಿ ಕೊಟ್ಟು ನಾನು ಅದರಲ್ಲಿ ಭಾಳ ತೃಪ್ತಿದಾಯಕವಾಗಿದ್ದೆ. ಯಾಕಂದರೆ ಅದು ಪಿಟಿಷನ್ ಕಮಿಟಿ 3-4 ಕಮಿಟಿಗೆ ಅಧ್ಯಕ್ಷನಾಗಿ ಸುಮಾರು ಕೆಲಸ, ಬಡವರಿಗೆ ಬೇಕಾದಂಥ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಕ್ಕಂಥ ಅವಕಾಶ ಅಲ್ಲಿತ್ತು. ಹಾಗಾಗಿ ಈಗೂ ಕೂಡ ಯಾವುದೇ ಖಾತೆ ಕೊಟ್ಟರು ನಮ್ಮದೇ ಸರ್ಕಾರ ಇದೆ, ನಮ್ಮವರೇ ಮಂತ್ರಿಗಳಿರ್ತಾರೆ. ನಾವು ಅವರು ಕೋಆರ್ಡಿನೇಷನ್ ಆಗಿ ಕೊಟ್ಟ ಖಾತೆಯನ್ನು ಸರಿಯಾಗಿ ನಿಭಾಯಿಸಬೇಕು. ಎಲ್ಲರಿಗೂ ಇದೇ ಬೇಕು ಅಂದರೆ ಎಲ್ಲರಿಗೂ ಕೊಡೋಕ್ಕಾಗೋದಿಲ್ಲ. ಆದ್ದರಿಂದ ಯಾವುದೇ ಖಾತೆಯನ್ನು ನಾನು ನಿರೀಕ್ಷೆಯಲ್ಲಿಲ್ಲ, ಏನೇ ಕೊಟ್ಟರು ಸಹಿತ ಮಾಡ್ತಾರೆ. ನಿಮ್ಮ ಸರ್ಕಾರದಲ್ಲಿ ಒಬ್ಬರು ಮಹಿಳಾ ಸಚಿವರು ಇಲ್ಲ ಸರ್, ಮಹಿಳೆಯರಿಗೆ ಅವಮಾನ ಅಂತೇಳಿ BJP ಅವರು ಹೇಳ್ತಾ ಇದ್ದಾರೆ. ಅದು ಯಾಕೋ ಕೊನೆ ಗಳಿಗೆಯಲ್ಲಿ ಸ್ವಲ್ಪ ತಪ್ಪಿದೆ, ನಮಗೂ ಕೂಡ ಅನ್ನಿಸ್ತದೆ. ಇದು ಸಾಮಾಜಿಕ ನ್ಯಾಯದಡಿಯಲ್ಲಿ ಸ್ವಲ್ಪ ಇದು ಆಗಿದೆ ಅಂತ